ದರ್ಶನ್ ಧ್ರುವ ನಾರಾಯಣ ಅವರ ಆಹ್ವಾನ ಮೇರೆಗೆ ಇವತ್ತು ನಂಜನಗೂಡಿಗೆ ಬಂದಿದ್ದೇನೆ. ಅಂಬೇಡ್ಕರ್ ಜಯಂತಿ ನಿಮಿತ್ತ ಮಾನ್ಯ ಮಹದೇವಪ್ಪ ಸಾಹೇಬರು, ನಮ್ಮ ಸಂಸದರಾದಂಥ ಸುನೀಲ್ ಬೋಸ್ರವರು, ವಿಜಯಕುಮಾರ್ ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಏನು ಬಾಬಾ ಸಾಹೇಬರ ಆದರ್ಶಗಳೇನಿದೆ ಅದು ಜನರಲ್ಲಿ ಇನ್ನೂ ಹೆಚ್ಚಿನ ಅರಿವು ಮೂಡಿಸ್ಬೇಕಂತ ಸಂಕಲ್ಪ ಪಕ್ಷದ್ದು ಹೌದು ಮತ್ತು ನಮ್ಮ ಕರ್ತವ್ಯನೂ ಹೌದು. ಸೊ ಆ ನಿಮಿತ್ತ ಇವತ್ತು ನಮಗೆ ಆಹ್ವಾನದ ಮೇರೆಗೆ ಬಂದಿದ್ದಾರೆ. ಅದರ ಜೊತೆಗೆ ಇಲಾಖೆಯ ಅಲ್ಲಿ ಏನು ನಮ್ಮ ಇಲಾಖೆಯಲ್ಲಿ ಏನೇನು ನಡೀತಾ ಇದೆ ಬ್ರೀಫಿಂಗನ್ನು ಕೂಡ ನಾವು ತೊಗೊಂಡಿದ್ದೇವೆ. ಸೊ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ, ಯಾವ ರೀತಿ ನಾವು ಗ್ಯಾರಂಟಿಗಳನ್ನು ನಾವು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ, ಅಭಿವೃದ್ಧಿಯ ಗ್ಯಾರಂಟಿಯ ಕೂಡ ನಾವು ಮಾಡ್ತೀವಿ ಅಂತ ಭರವಸೆ ನೀಡಿರ್ತೀವಿ. ಜಾತಿ ಗಣತೆ ವರದಿ ನೋಡಿ, ಜಾತಿ ಬಿ ಜೆ ಪಿಯವರು ಮುಂಚೆ ಅವರು ಕಾಸ್ಟ್ ಸೆನ್ಸಸ್ ಅಗೇನ್ಸ್ಟ್ ಇದ್ದರು. ಆದರೆ ಈಗ ನಾವು ಮಾಡ್ತೀವಿ ಅಂದ್ಬಿಟ್ಟು ಮೊನ್ನೆ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ವಿ. ರಾಹುಲ್ ಗಾಂಧಿಯವರು ಭಾಳ ಏನು ದೃಢವಾದಂಥ ನಿಲುವನ್ನು ತಗೊಂಡು ಜಿತ್ನಿ ಆಬಾದಿ ಉತ್ನಿ ಹಕ್ಕನ್ನು, ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯ ಸಿಗಬೇಕು ಸಂವಿಧಾನಬದ್ಧವಾಗಿ ಅಂತ ಹೇಳಿದ್ವಿ. ಅದನ್ನು ನಾವು ಅವರ ಒಂದು ಒತ್ತಡದ ಮೇರೆಗೆ ಇವತ್ತು ಜಾತಿ ಗಣತಿ ರಾಷ್ಟ್ರಾದ್ಯಂತ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಆದರೆ ಯಾವ ನಿಟ್ಟಿನಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಅದರ ಮಾನದಂಡಗಳೇನು, ಯಾವ ಕಾಲಮಿತಿನಲ್ಲಿ ಮಾಡ್ತಾರೆ ಅಂತ ಯಾವುದೇ ಸ್ಪಷ್ಟತೆ ಇಲ್ಲ. ಅದಕ್ಕೆ ಮಾನ್ಯ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಕೂಡ ಪ್ರಧಾನಮಂತ್ರಿಗಳಿಗೆ ಆಗಲೇ ಪತ್ರ ಬರೆದಿದ್ರು, ಸ್ವಲ್ಪ ಸ್ಪಷ್ಟತೆ ಕೊಡಬೇಕು ಅಂತ. ಅವರು ಕೊಟ್ಟ ತಕ್ಷಣ ವಿ ಆರ್ ರೆಡಿ ಫಾರ್ ಇಟ್. ಆಪರೇಷನ್ ಸಿಂಧೂರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.